ಸ್ನೇಹಿತರೆ, ಆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯದ ಆಸ್ತಿ ಎಂದು ಪರಿಗಣಿಸಲ್ಪಟ್ಟಿದ್ದ ನಟ ನಿರ್ದೇಶಕ ಗುರುಪ್ರಸಾದ್ರವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬಂಧುಗಳೇ, ಇವರ ಆರಂಭಿಕದ ಚಲನಚಿತ್ರ ಜೀವನದಲ್ಲಿ ಮಠ ಏನು ಚಲನಚಿತ್ರ ನಟರಾದಂತಹ ಜಗ್ಗೇಶ್ ರವರ ಅಭಿನಯದ ಮಠ ಚಿತ್ರ ಹಾಗೆ ಜಗ್ಗೇಶ್ ರವರ ಅಭಿನಯದ ಇನ್ನೊಂದು ಚಿತ್ರವಾದಂತಹ ಎದ್ದೇಳು ಮಂಜುನಾಥದಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದ ಕನ್ನಡ ಚಿತ್ರರಂಗದ ಭವಿಷ್ಯ ಅಂತ ಕರೆಸಿಕೊಂಡಿದ್ದ ನಟ ಗುರುಪ್ರಸಾದ್ರವರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ನೇಹಿತರೆ, ಒಂದು ಕಾಲಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಮಠ ಮತ್ತು ಎದ್ದೇಳು ಮಂಜುನಾಥದಂತಹ ಯಶಸ್ಸಿನ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದ ನಟ ನಿರ್ದೇಶಕ ಗುರುಪ್ರಸಾದ್ರವರು ಕನ್ನಡ ಚಿತ್ರರಂಗದ ಭವಿಷ್ಯದ ಆಸ್ತಿ ಎಂದಲೇ ಪರಿಗಣಿಸಲ್ಪಟ್ಟಿದ್ದರು. ಹಲವಾರು ಜನರು ಕರ್ನಾಟಕ ಚಿತ್ರರಂಗಕ್ಕೆ ಒಂದು ಅತ್ಯಮೂಲ್ಯವಾದಂತಹ ವಜ್ರವೆಂದೇ ಇವರನ್ನ ಕರೆಯಲಾಗುತ್ತಿತ್ತು. ಬಂಧುಗಳೇ, ಇವತ್ತು ನಡೆದಂತಹ ಘಟನೆ ನಿಮಗೆ ನಂಬಲು ಅಸಾಧ್ಯವಾಗಿರುವಂತಹ ಘಟನೆ. ಒಬ್ಬ ಖ್ಯಾತ ಕನ್ನಡ ಚಲನಚಿತ್ರರಂಗದ ಒಬ್ಬ ಖ್ಯಾತ ನಿರ್ದೇಶಕ, ಯಶಸ್ಸು ಕಂಡ ನಿರ್ದೇಶಕ ಇವತ್ತು ಹೆಣವಾಗಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಾಣಿಸಿಕೊಂಡಂತಹ ಸುದ್ದಿ ಇಡೀ ರಾಜ್ಯದ ಚಿತ್ರರಂಗವನ್ನೇ ದಿಗಿಲುಬಡಿಸಿದಂತಾಗಿದೆ. ಆತ್ಮಹತ್ಯೆಗೆ ಶರಣಾಗಿರುವ ನಿರ್ದೇಶಕ ಗುರುಪ್ರಸಾದ್ರವರ ದೇಹದ ಸ್ಥಿತಿಗಳನ್ನು ನೋಡಿದರೆ ಈ ಘಟನೆ ಇವತ್ತೋ ನಿನ್ನೆಯೋ ಮೊನ್ನೆಯೋ ಆದಂತಹ ಘಟನೆ ಅಲ್ಲವೇ ಅಲ್ಲ ಎಂಬ ಅಭಿಪ್ರಾಯಗಳನ್ನು ಅಲ್ಲಿನ ಸ್ಥಳೀಯರು ಮಾತನಾಡುತ್ತಿದ್ದಾರೆ. ಈ ಘಟನೆ 10 ರಿಂದ 12 ದಿನಗಳ ಹಿಂದೆಯೇ ನಡೆದಿರಬಹುದು ಎಂಬ ಮಾಹಿತಿಯನ್ನು ಅಲ್ಲಿನ ಜನರು ಮಾತನಾಡುತ್ತಿದ್ದು, ಇನ್ನೂ ಕೆಲವು ಜನರು ಈ ಘಟನೆ ನಡೆದು ಹೋಗಿ 5-6 ದಿನಗಳು ಕಳೆದಿವೆ ಎಂಬ ಅಭಿಪ್ರಾಯಗಳನ್ನು ನೀಡುತ್ತಿದ್ದಾರೆ. ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇತ್ತೀಚೆಗೆ ನಿರ್ದೇಶಕ ಗುರುಪ್ರಸಾದ್ರವರು ಕುಡಿತಕ್ಕೆ ದಾಸರಾಗಿದ್ದರು. ಕುಡಿತವನ್ನು ತಮ್ಮ ವೈಯಕ್ತಿಕವಾದಂತಹ ದೈನಂದಿನ ಬದುಕಿನಲ್ಲಿ ಅತಿ ಹೆಚ್ಚಾಗಿ ಅಳವಡಿಸಿಕೊಂಡಿದ್ದರು ಎಂಬ ಮಾಹಿತಿಯನ್ನು ಅಲ್ಲಿ ಮೇಲ್ನೋಟಕ್ಕೆ ಮಾತನಾಡುತ್ತಿದ್ದಾರೆ. ಅತಿಯಾಗಿ ಕುಡಿತದಲ್ಲಿ ಇರುತ್ತಿದ್ದ ನಿರ್ದೇಶಕ ಗುರುಪ್ರಸಾದ್ರವರು ತಮ್ಮ ಜೀವನದ ಭವಿಷ್ಯವನ್ನೇ ಹಾಳು ಮಾಡಿಕೊಂಡರು. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಭವಿಷ್ಯದ ಆಸ್ತಿ ಎಂಬಂತಹ ಮಾತುಗಳು ಈ ಜನರಲ್ಲಿ ಆಡುತ್ತಿದ್ದವು. ಆದರೆ ಇವತ್ತು ಆ ಕುಡಿತಕ್ಕೆ ಒಳಗಾಗಿ ತಮ್ಮ ಕೆಲಸದ ಮೇಲೆ ಅತಿಯಾದಂತಹ ಕಾನ್ಸಂಟ್ರೇಷನ್ ಮಾಡಲು ಸಾಧ್ಯವಾಗದ ಕಾರಣ ಇತ್ತೀಚೆಗಿನ ಅವರ ಚಿತ್ರವಾದಂತಹ ರಂಗನಾಯಕ ಚಿತ್ರ ಕೂಡ ಅಷ್ಟೊಂದು ಹೇಳಿಕೊಳ್ಳುವಂತಹ ಯಶಸ್ಸನ್ನು ಕಾಣಲಿಲ್ಲ. ಬಂಧುಗಳೇ, ಇವತ್ತು ಇಷ್ಟೇ ಅಲ್ಲ, ನಿರ್ದೇಶಕ ಗುರುಪ್ರಸಾದ್ರವರು ಮೊದಲನೆಯ ಮದುವೆ ಆಗಿದ್ದರು ಅನ್ನೋದು ಎಷ್ಟು ಸತ್ಯವೋ ಹಾಗೆಯೇ ಕೂಡ 2ನೆಯ ಮದುವೆಯನ್ನು ಆಗಿದ್ದರೂ ಕೂಡ ಅನ್ನೋದು ಅಷ್ಟೇ ಸತ್ಯ. ಮೊದಲನೇ ವಿವಾಹದ ವಿಚ್ಛೇದನ ಪಡೆದಂತಹ ಗುರುಪ್ರಸಾದ್ರವರು 2ನೆಯನ್ನ ಮದುವೆಯಾಗಿದ್ದರು. ಹಾಗೆ ಅವರಿಗೆ 3 ರಿಂದ 4 ವರ್ಷದ ಮಗುವು ಕೂಡ ಇದೆ ಎಂಬ ಮಾಹಿತಿಗಳು ಅಲ್ಲಿನ ಸ್ಥಳೀಯರ ಬಾಯಲ್ಲಿ ಓಡಾಡುತ್ತಿವೆ. ಹಾಗೆಯೇ ಕೂಡ ನಿರ್ದೇಶಕ ಗುರುಪ್ರಸಾದ್ರವರು ಅತಿಯಾದ ಸಾಲಗಳಿಗೆ ತುತ್ತಾಗಿದ್ದರು ಎಂಬ ಮಾಹಿತಿಯನ್ನು ಕೂಡ ಅಲ್ಲಿನ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದು ಹಾಗೆಯೇ ಚಿತ್ರರಂಗದಲ್ಲಿ ಒಮ್ಮೆ ಯಶಸ್ಸು ಸ್ಥಾಪನೆಯಾದರೆ ಅದು ಕಂಟಿನ್ಯೂ ಆಗಿ ಓಡಾಡುತ್ತಿರುತ್ತದೆ. ಆದರೆ ಒಂದು ಕ್ಷಣದಲ್ಲಿ ನಾವು ಯಾವ ಕ್ಷಣದಲ್ಲಾದರೂ ನಮ್ಮ ಯಶಸ್ಸಿನ ಮೆಟ್ಟಿಲನ್ನು ಜಾರಿದರೆ ಅದು ಹಾಗೆಯೇ ಮುಂದುವರಿಯುತ್ತದೆ. ಅಲ್ಲಿನ ಸ್ಥಳೀಯರು ಮಾತನಾಡುವ ಪ್ರಕಾರ ಅವರ ಸಾವಿಗೆ ಆ ಕುಡಿತವೇ ಹಾಗೂ ಅವರ ಸಾಲಗಳೇ ಕಾರಣ ಎಂಬಂತಹ ಮಾತುಗಳು ಓಡಾಡುತ್ತಿದ್ದು, ಅವರ ನೈಜವಾದಂತಹ ಕಾರಣಗಳು, ಅವರ ಸಾವಿಗೆ ಕಾರಣವಾದಂತಹ ನೈಜ ಕಾರಣಗಳು ಏನೆಂಬುದು ಇನ್ನೂ ಕೂಡ ಬೆಳಕಿಗೆ ಬರಬೇಕಾಗಿದ್ದು, ಅದರ ಬಗ್ಗೆ ಪೊಲೀಸರ ತನಿಖೆ ಶುರುವಾಗಲಿದ್ದು ಮುಂದಿನ ಮಾಹಿತಿಗಳನ್ನು ಮತ್ತೆ ಮುಂದಿನ ಸಮಯದಲ್ಲಿ ನೋಡೋಣ. ಧನ್ಯವಾದ.